ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಆಂತರ್ಯದ ಆಳದಲ್ಲಿ. ಸ್ನೇಹಿತರೆ, ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಗಮನಿಸಿ. ಮಾನವನ ಎಲ್ಲ ಚಟುವಟಿಕೆಗಳಿಗೆ ಮೂಲವಾದ ಮನಸ್ಸು, ಬುದ್ಧಿ, ಅಹಂ ಮತ್ತು ಆತ್ಮ ಇವುಗಳಿಗೆ ಸಂಬಂಧಿಸಿದ ಆಂತರಿಕ ವಾತಾವರಣದ ಸ್ಥಿತಿ ಹೇಗಿದೆ? ಆಂತರಿಕ ಪ್ರಕೃತಿಯ ಮಾಲಿನ್ಯ ದೂರವಾಗುತ್ತಿದೆಯೇ ಎಂದರೆ ಆಂತರಿಕ ನಿಗ್ರಹ ಸಾಧ್ಯವಾಗುತ್ತಿದೆಯೇ? ಆ ನಿಗ್ರಹವನ್ನು ಸಾಧಿಸಲು ಅನುಸರಿಸಬೇಕಾದ ನಿಯಮಗಳು ಇವೆಯೇ? ಅದು ಯಾವುವು? ಅಹಂಕಾರ, ಸ್ವಾರ್ಥತೆ, ದುರಾಸೆ, ಸ್ವೈರವೃತ್ತಿಯೇ ಮೊದಲಾದ ಕುಪ್ರಸಿದ್ಧವಾದ 6 ತೆರೆಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವು ಅಳತೆ ಮೀರಿ ಏರಿ ಬಂದಾಗ ಹೊರ ಜಗತ್ತಿನ ಪ್ರಗತಿ ಎಷ್ಟೇ ಆಗಿದ್ದರೂ ಮಾನವ ಹೃದಯವನ್ನು ಕಬಳಿಸುವ ದುಃಖ ದೌರಾತ್ಮ್ಯಗಳನ್ನು ಶಮನ ಮಾಡಲು ಸಾಧ್ಯವೇ? ಒಬ್ಬಾತ ಧನ ಕುಬೇರನ ಪುತ್ರನಾಗಿದ್ದು ಗೃಹವಾಹನ, ಸೇವಕರು, ಪಾನಪೀಠ, ಪರಿಕರಗಳೇ ಮೊದಲಾದ ಸಕಲ ವಿಧ ಸೌಕರ್ಯಗಳನ್ನು ಹೊಂದಿದ್ದರೂ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಎಂದಾದರೆ ಅದು ಎಂತಹ ಆಭಾಸವಾಗಬಹುದು? ಹೊರಗಿನ ಯಾವತ್ತೂ ಸುಖ ಸಾಧನಗಳು ಅವನ ಪಾಲಿಗೆ ಅರ್ಥಹೀನ. ಪ್ರಸಿದ್ಧ ಬೆಲ್ಜಿಯಂ ಲೇಖಕ, ನೊಬೆಲ್ ಪ್ರಶಸ್ತಿ ವಿಜೇತ ಮೌರಿಸ್ ಮೆಟರ್ಲಿಂಕ್ ಒಂದು ಮಾತನ್ನು ತಮ್ಮ ದ ಗ್ರೇಟ್ ಬಿಯಾಂಡ್ ಎನ್ನುವ ಗ್ರಂಥದ ಪೀಠಿಕೆಯಲ್ಲಿ ಹೇಳುತ್ತಾರೆ. ಅತಿ ದೊಡ್ಡ ಇಂಜಿನಿಯರ್, ಗಣಿತಜ್ಞ, ವೈದ್ಯ ಅಥವಾ ಆಕಾಶ ವಿಜ್ಞಾನಿಯೂ ಕೂಡ ಶೋಷಕನೂ ಮಹಾಮೂರ್ಖನೂ ಆಗಬಲ್ಲ ಎಂಬುದನ್ನು ಜನ ಗಮನಿಸುತ್ತಿಲ್ಲ ಅಥವಾ ಮರೆಯುತ್ತಾರೆ. ಕೇವಲ ವಿಚಾರ ಸಂಗ್ರಹ ಅಥವಾ ದಕ್ಷತೆ ಮನುಷ್ಯನನ್ನು ಸಜ್ಜನನನ್ನಾಗಿ ಮಾಡುವುದೇ? ವ್ಯಕ್ತಿಯ ಈ ಆಂತರಿಕ ಪರಿಸರ ಮಾಲಿನ್ಯದ ಭೂಮರೂಪವೇ ಜನಾಂಗದ ಪತನಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಇತಿಹಾಸಕಾರರು ತಿಳಿಸುತ್ತಾರೆ. ಜಗತ್ತಿನ ಸುಮಾರು 21 ನಾಗರಿಕತೆಗಳಲ್ಲಿ 19 ನಾಗರಿಕತೆಗಳು ಅವಸಾನ ಹೊಂದಿದುದು ಬಾಹ್ಯ ಆಕ್ರಮಣಗಳಿಂದಲ್ಲ, ಆಂತರಿಕ ನೈತಿಕ ಕುಸಿತದಿಂದ ಎಂದು ಪ್ರಸಿದ್ಧ ಇತಿಹಾಸಕಾರ ಅರ್ನಾಲ್ಡ್ ಟೋಯ್ನಬಿ ಹೇಳಿದ್ದಾರೆ. ಬಾಹ್ಯ ಜಗತ್ತಿನ ಸಂಶೋಧನೆಗಳಿಂದಾದ ಪ್ರಗತಿ ಮಾತ್ರದಿಂದ ಮಾನವನ ಅಂತರಂಗದ ಪ್ರಗತಿಯಾಗಿ ಬಿಡುತ್ತದೆ ಎನ್ನುವ ಭರವಸೆ ಇಲ್ಲ. ಅಂತರಂಗದ ಪ್ರಗತಿಯ ನಿಯಮಗಳನ್ನು ತಿಳಿಯಲು ನಮ್ಮ ಆಂತರ್ಯದ ಅಥವಾ ಒಳಗಿನ ನಿಜವಾದ ಸ್ವರೂಪ, ಸ್ವಭಾವಗಳನ್ನು ತಿಳಿಯಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನ ಆಳದಲ್ಲಿ ಅಡಗಿರುವ ಅಮೂಲ್ಯವಾದ ರತ್ನದ ಸ್ಪಷ್ಟ ಪರಿಚಯ ಮಾಡಿಕೊಳ್ಳಬೇಕು. ಎಲ್ಲರ ಬದುಕಿಗೂ ಅನ್ವಯಿಸುವ ಅಭ್ಯುದಯ ಮತ್ತು ಸುಖದ ಸರ್ವಸಾಮಾನ್ಯ ಮೂಲ ಸೂತ್ರವನ್ನು ಕಂಡುಹಿಡಿಯಬೇಕು. ಸತ್ಯದ ಅಸ್ಥಿಭಾರದ ಮೇಲೆ ನಿಂತ ಸ್ವನಿರ್ದೇಶನ ಸಾಮರ್ಥ್ಯವನ್ನೀಯುವ ಮಾರ್ಗದರ್ಶಕ ಸೂತ್ರಗಳನ್ನು ಕಂಡುಹಿಡಿಯಬೇಕು. ತಿನ್ನುವುದು, ಕುಡಿಯುವುದು, ಕುಣಿಯುವುದು, ಮಕ್ಕಳನ್ನು ಪಡೆಯುವುದು ಮೊದಲಾದ ಇಂದ್ರಿಯ ವ್ಯಾಪಾರಗಳಿಗಿಂತ ಹಿರಿದಾದ ಗುರಿ ಮಾನವನ ಪಾಲಿಗೆ ಇದೆಯೇ? ಇದ್ದರೆ ಅದು ಏನು ಎಂಬುದನ್ನು ಅರಿತುಕೊಳ್ಳಬೇಕು. ಸುಖ ದುಃಖಗಳ ಮೂಲವೇನು? ಬದುಕಿನಲ್ಲಿ ಅವುಗಳ ನಿಜವಾದ ಪಾತ್ರವೇನು? ಜೀವನದ ಅರ್ಥ ಉದ್ದೇಶಗಳೇನು ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು. ಇದು ಸಾಧ್ಯವಾಗುವವರೆಗೂ ಮನುಷ್ಯನ ಬದುಕಿಗೆ ಒಂದು ನೆಲೆ, ಬೆಲೆ, ಗೊತ್ತು, ಗುರಿ ಇಲ್ಲದಂತೆ ಆಗುತ್ತದೆ. ಕೇವಲ ಯಂತ್ರಶಾಸ್ತ್ರದ ಪ್ರಗತಿಯಿಂದ, ಅಂದರೆ ಹೊಸತಾದ ಯಂತ್ರಗಳ ಆವಿಷ್ಕಾರದಿಂದ ಮಾನವನ ಜೀವನವು ಉತ್ತಮವಾಗಲಿಲ್ಲ. ಭೌತ, ರಸಾಯನ, ಖಗೋಳಶಾಸ್ತ್ರಗಳು ತಮಗೆ ಸಲ್ಲತಕ್ಕದ್ದಕ್ಕಿಂತಲೂ ಹೆಚ್ಚು ಗೌರವವನ್ನು ಮಾನವನಿಂದ ಪಡೆದಿವೆ. ಇದರಿಂದ ಬಹಳ ಹಾನಿಯಾಗಲಿಲ್ಲವಾದರೂ ಈ ಶಾಸ್ತ್ರಗಳ ಪ್ರಮೇಯಗಳನ್ನು ಜೀವನದ ವಿಶ್ಲೇಷಣದ ಬಗ್ಗೆ ಉಪಯೋಗಿಸಿಕೊಳ್ಳುವಾಗ ಅವುಗಳು ನಿರರ್ಥಕವೆಂದು ಕಂಡುಬರುವುದರಲ್ಲಿ ಸಂದೇಹವಿಲ್ಲ.
ಏತಕ್ಕೆಂದರೆ ಮೇಲಿನ ಶಾಸ್ತ್ರಗಳ ಸಹಾಯದಿಂದ ಮಾನವನು ತನ್ನ ಸುಖ ಸೌಕರ್ಯ ಮೊದಲಾದವುಗಳನ್ನು ಸುಲಭವಾಗಿ ಹೆಚ್ಚಿಸಿದ್ದಾನೆ. ಆದರೆ ಇವುಗಳೊಡನೆಯೇ ಅವನನ್ನು ಮುಸುಕಿರುವ ನೈತಿಕ ಮತ್ತು ಬೌದ್ಧಿಕ ಪತನಗಳನ್ನು ನಿವಾರಿಸಲು ಶಕ್ತನಾಗಿ ಇರುವನೇ? ಇಲ್ಲ. ಇದರ ಬದಲಾಗಿ ಪ್ರತಿಯೊಂದು ಜನಾಂಗದಲ್ಲೂ ಈ ವಿದ್ಯೆಗಳು ಪತನಕ್ಕೆ, ಶೀಲದ ಹ್ರಾಸಕ್ಕೆ ಕಾರಣವಾಗಿವೆ. ತನ್ನನ್ನರಿತುಕೊಳ್ಳದಿರುವ ಮನುಷ್ಯನು ತನ್ನ ಭಾವನೆ ಪಿಪಾಸೆಗಳ ಹೊಲಬನ್ನೇ ಅರಿಯದ ವ್ಯಕ್ತಿಯು ಕೇವಲ ಹಡಗುಗಳ ರಚನೆಯಲ್ಲಾಗಲಿ, ದೂರದಲ್ಲಿರುವ ನೀಹಾರಿಕೆಗಳ ಬೆಳಕಿನ ವಿಶ್ಲೇಷಣೆಯಲ್ಲಾಗಲಿ, ದೂರದರ್ಶಿ ಮತ್ತು ಸೂಕ್ಷ್ಮದರ್ಶಿ ಯಂತ್ರಗಳ ನಿರ್ಮಾಣದಲ್ಲಾಗಲಿ ಹೆಚ್ಚಿನ ಆಸ್ಥೆಯನ್ನು ತೋರುತ್ತಿರುವ ಮಾತ್ರಕ್ಕೆ ಜೀವನದ ಮೇಲ್ಮೆಯನ್ನು ಸಾಧಿಸಿದಂತಾಯಿತೆ. ಇದಲ್ಲದೆ ಕೆಲವು ಕ್ಷಣಗಳಲ್ಲೇ ಚೀನಕ್ಕಾಗಲಿ ಜರ್ಮನಿಗಾಗಲಿ ಹಾರಾಡಿದನೆಂದರೆ ಆತನ ಮನುಷ್ಯತ್ವವು ಪ್ರಕಟವಾದಂತಾಯಿತೆ. ಅಥವಾ ಒಂದಷ್ಟು ಕಚ್ಚಾ ವಸ್ತುವಿನಿಂದ ಅತ್ಯಧಿಕ ಸಿದ್ಧ ವಸ್ತುವನ್ನು ತಯಾರಿಸಿದ ಮಾತ್ರಕ್ಕೆ ಸಮಸ್ತ ಜೀವನದ ಗುರಿಯನ್ನು ಮುಟ್ಟಿದಂತಾಯಿತೆ? ಇಲ್ಲ. ಹಾಗಾದರೆ ಯಂತ್ರ, ಭೌತ, ರಸಾಯನ, ಜೀವ, ಖಗೋಳಶಾಸ್ತ್ರಾದಿಗಳು ನಮ್ಮ ನೈಸರ್ಗಿಕ ಅಂತಃಶಕ್ತಿಗಳ ಉದಾತ್ತೀಕರಣಕ್ಕೆ ಕಾರಣವಾಗಿಲ್ಲ. ಅವುಗಳು ಅತ್ಯಧಿಕ ಮತ್ತು ಸಮರ್ಪಕ ಬುದ್ಧಿಶಕ್ತಿಯನ್ನಾಗಲಿ, ನೀತಿಪರತೆಯನ್ನಾಗಲಿ, ಆರೋಗ್ಯವನ್ನಾಗಲಿ, ನರವ್ಯೂಹದ ನಿರೋಧ ಶಕ್ತಿ ಮತ್ತು ಸಮತೋಲನವನ್ನಾಗಲಿ, ಜೀವಿತದಲ್ಲಿ ಭದ್ರತೆ ಮತ್ತು ಶಾಂತಿಯನ್ನಾಗಲಿ ಒದಗಿಸಿರುವುದಿಲ್ಲ ಎಂಬುದು ನಿರ್ವಿವಾದ. ಇಂದಿನ ಉದ್ಯಮ ಮತ್ತು ವಿಜ್ಞಾನಗಳ ಕ್ರಾಂತಿಕಾರಿ ಬದಲಾವಣೆಗಳನ್ನು ಸ್ವಾಗತಿಸಿದ ರಾಷ್ಟ್ರಗಳು ತೀವ್ರ ವೇಗದಿಂದ ಪತನದತ್ತ ಸಾಗುತ್ತಿವೆ. ನಾಗರಿಕತೆಯಿಂದ ಆಗಬೇಕಾದದ್ದು ಮನುಷ್ಯತ್ವದ ಪ್ರಗತಿ, ಕೇವಲ ವೈಜ್ಞಾನಿಕ ತಾಂತ್ರಿಕ ಪ್ರಗತಿ ಅಲ್ಲ ಎಂದು ಅಲೆಕ್ಸಿಸ್ ಕೆರೆಲ್ ಹೇಳಿದ್ದಾರೆ. ಗೆಲಿಲಿಯೋ, ನ್ಯೂಟನ್, ಲೆವೋಸಿಯರ್ ಪ್ರಭೃತಿಗಳು ತಮ್ಮ ಬುದ್ಧಿಬಲವನ್ನು ಮಾನವ ಶರೀರ ಮತ್ತು ಪ್ರಜ್ಞೆಗಳ ಅಧ್ಯಯನಕ್ಕಾಗಿ ಮೀಸಲಿಟ್ಟಿದ್ದರೆ ನಮ್ಮ ಜಗತ್ತು ಇಂದು ಬೇರೆಯೇ ರೂಪ ತಾಳುತ್ತಿತ್ತು ಎಂದು ಡಾಕ್ಟರ್ ಕೆರೆಲ್ ಹೇಳಿದಾಗ ಮನುಷ್ಯನ ನೈಜ ಸ್ವರೂಪದ ಅಧ್ಯಯನದ ಅವಶ್ಯಕತೆಯನ್ನೇ ಒತ್ತಿ ಹೇಳಿದರು ಎಂಬುದು ಗಮನಾರ್ಹ. ಇದೇ ಅಭಿಪ್ರಾಯವನ್ನು ಐನ್ಸ್ಟೈನ್ ಇನ್ನೊಂದು ರೀತಿಯಿಂದ ಹೇಳಿದ್ದರು. ವಸ್ತು ವಿಜ್ಞಾನ ನಮ್ಮ ಬದುಕಿನ ಕೆಲವೊಂದು ಉದ್ದೇಶಗಳನ್ನು ಪೂರೈಸಿಕೊಳ್ಳಲು ಶಕ್ತಿಶಾಲಿಯಾದ ಉಪಕರಣಗಳನ್ನು ನೀಡುತ್ತದೆ. ಆದರೆ ಜೀವನದ ಕೊನೆಯ ಗುರಿಯನ್ನು, ಅದನ್ನು ಸಾಧಿಸುವ ಹಂಬಲವನ್ನು ಬೇರೆಯೇ ಮಾರ್ಗದಿಂದ ಅಥವಾ ಮೂಲದಿಂದ ಕಂಡುಕೊಳ್ಳಬೇಕು. ಗ್ರೀಕ್ ದಾರ್ಶನಿಕರು, ಉಪನಿಷತ್ತಿನ ಋಷಿಗಳು ಸಾರಿದ ನಿನ್ನನ್ನು ನೀನು ತಿಳಿ, ಆತ್ಮಾನಂ ವಿದ್ಧಿಹಿ ಎನ್ನುವ ವಾಣಿ ಈಗ ವಿಜ್ಞಾನಿಗಳ ಬಾಯಿಯಿಂದ ಪುನಃ ಮಾರ್ದನಿಸುತ್ತಿದೆ. ತನ್ನ ವಾಸ್ತವ ಸ್ವರೂಪ ಅಥವಾ ನಿಜದ ನೆಲೆ ಮತ್ತು ಬದುಕಿನ ಗುರಿಯನ್ನು ಕಾಣದ ಮನುಷ್ಯನ ಗೊಂದಲದ ಸ್ಥಿತಿಯನ್ನು ಶ್ರೀ ದ ರಾ ಬೇಂದ್ರೆಯವರು ತಮ್ಮ ಒಂದು ಕವಿತೆಯಲ್ಲಿ ಹೀಗೆಂದು ವರ್ಣಿಸಿದ್ದಾರೆ. ಹೆರತನದ ಹೆದರಿಕೆಯು ಹೃದಯವನ್ನು ಹೊಕ್ಕಿಹುದು, ನರತನದ ಹುದುರೊಳಗೆ ಜೀವ ಸಿಕ್ಕಿಹುದು, ಹೊರತನದ ಬಯಲೊಳಗೆ ಬುದ್ಧಿ ಬಳಲಾಡುವುದು, ಪರನಿನ್ನ ಕಿಂಕರಗೆ ಅಭಯಕರ ನೀಡವು. ಅಂತರ್ಮುಖಿಯಾಗದೆ ಆಂತರ್ಯದ ಆಳದಲ್ಲಿ ಸತ್ಯದರ್ಶನ ಪಡೆಯದೆ, ಕಟ್ಟ ಕಡೆಗೆ ಸತ್ಯದರ್ಶನ ಪಡೆಯುವ ಹಂಬಲವನ್ನಾದರೂ ಇಟ್ಟುಕೊಳ್ಳದೆ, ಕೊನೆಯ ಪಕ್ಷ ಸತ್ಯದರ್ಶನ ಪಡೆದವರ ಮಾತುಗಳಲ್ಲಾದರೂ ವಿಶ್ವಾಸವಿಟ್ಟು ಆ ದಿಕ್ಕಿನಲ್ಲಿ ನಡೆಯಲು ಪ್ರಾಮಾಣಿಕವಾಗಿ ಯತ್ನಿಸದಿದ್ದರೆ ಕೇವಲ ಭೌತ ಪ್ರಪಂಚದ ಸುಖ ಸೌಕರ್ಯಗಳನ್ನೇ ಚರಮ ಲಕ್ಷ್ಯವೆಂದರಿತು ಅದನ್ನು ಹಿಂಬಾಲಿಸುವವನ ಬದುಕಿನಲ್ಲಿ ಶೂನ್ಯತೆ, ಅರ್ಥಹೀನತೆಗಳು ಹೇಗೆ ಹಾಸುಹೊಕ್ಕಾಗಿರುವವು ಎಂಬುದನ್ನು ಶ್ರೀ ಕುವೆಂಪು ತಮ್ಮ ಶತಮಾನ ಸಂಧ್ಯೆ ಎನ್ನುವ ಕವನದಲ್ಲಿ ಧ್ವನಿಸಿದ್ದಾರೆ. ಅದು ವಿಜ್ಞಾನದ ಸಂಶೋಧನೆಗಳ ಮಹತ್ವವನ್ನು ಅಲ್ಲಗಳೆಯುವ ಉದ್ಗಾರವಲ್ಲ, ನಾನು ಏನು, ಬದುಕಿನ ಗುರಿ ಏನು ಎಂಬುದನ್ನು ತಿಳಿಯುವ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತಾ ಕೊಡುತ್ತಿರುವ ಕರೆ.
ನೊಣ ಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲ, ತನ್ನಾತ್ಮವ ತಾನರಿಯುವ ಸಾಧನೆಯೊಂದನು ಒಲ್ಲ. ಅನ್ವೇಷಣೆ ಅನ್ವೇಷಣೆ ಸುಖಿಸಲು ಪುರುಸೊತ್ತಿಲ್ಲ, ತಿಳಿದು 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 ಕೊನೆಗೇನೂ ಗೊತ್ತಿಲ್ಲ. ಇಂದು ಈ ವಿಷಯವನ್ನು ತಿಳಿದುಕೊಳ್ಳಲು ವಿಜ್ಞಾನಶಾಸ್ತ್ರವೇ ನಮ್ಮ ನೆರವಿಗೆ ಬರುತ್ತಿದೆ. ವಿಜ್ಞಾನಿಗಳಲ್ಲಿ ಅನೇಕರು ತಮ್ಮ ಸ್ವಂತ ಅನುಭವ, ಪ್ರಯೋಗ ಮತ್ತು ಪರಿಶೀಲನೆ ಇವುಗಳಿಂದ ಮನುಷ್ಯನಲ್ಲಿ ಅಡಗಿರುವ ಅಪಾರ ಶಕ್ತಿಯನ್ನು ಕುರಿತು ಖಚಿತವಾಗಿ ಹೇಳುತ್ತಿದ್ದಾರೆ. ಇನ್ನೊಂದು ವಿಷಯವನ್ನು ನೋಡೋಣ. ಮನೋಮಂಡಲದ ವಿಶ್ವರೂಪ. ಜೀವಶಾಸ್ತ್ರದಲ್ಲಿನ ಸಂಶೋಧನೆಗಾಗಿ ನೊಬೆಲ್ ಪಾರಿತೋಷಕವನ್ನು ಪಡೆದ ಮ್ಯಾನ್ ದ ಅನ್ನೋನ್ ಅಜ್ಞಾತ ಮಾನವ ಗ್ರಂಥದ ಮೂಲಕ ತಮ್ಮ ಬುದ್ಧಿಬಲವನ್ನು ಮೆರೆಸಿದ ಜಗದ್ವಿಖ್ಯಾತ ವಿಜ್ಞಾನಿ ಡಾಕ್ಟರ್ ಅಲೆಕ್ಸಿಸ್ ಕೆರೆಲರಂದಂತೆ ಜೀವಿಯಲ್ಲಿರುವ ಅದ್ಭುತ ಶಕ್ತಿಶಾಲಿಯಾದ ಮನಸ್ಸನ್ನು ಶರೀರಶಾಸ್ತ್ರಜ್ಞರು, ಅರ್ಥಶಾಸ್ತ್ರಜ್ಞರು ನಿರ್ಲಕ್ಷಿಸಿದ್ದಾರೆ. ವೈದ್ಯರ ಗಮನವೂ ಆ ಕಡೆಗೆ ಹರಿದಿಲ್ಲ. ನಮ್ಮ ಮನಸ್ಸಿನ ಆಳದ ಸ್ತರಗಳಲ್ಲಿ ಇದುವರೆಗೂ ನಾವು ಕಲ್ಪಿಸಿಕೊಂಡಿರುವ ಶಕ್ತಿ, ಬಲ, ಧೈರ್ಯ ಇವುಗಳ ಮೂಲ ಸ್ರೋತವಿದೆ. ಪ್ರತಿಯೊಬ್ಬನೂ ಆಳದ ಈ ಸ್ತರಗಳಲ್ಲಿ ಅಡಗಿರುವ ಶಕ್ತಿಯನ್ನು ತಮ್ಮ ಪಾಲಿಗೆ ಬಂದಿರುವ ಅವಕಾಶವನ್ನು ಉಪಯೋಗಿಸಿಕೊಂಡೇ ಬಡಿದೆಬ್ಬಿಸುವ ಸಾಧ್ಯತೆ ಇದೆ. ಅದೃಷ್ಟವಶಾತ್ ಅದನ್ನು ಅರಿತು ಉಪಯೋಗಿಸಿಕೊಂಡರೆ ಈವರೆಗೂ ಕೇಳಿರದ ಅಪಾರ ಶಕ್ತಿಯ ಮೂಲವಿದೆ ಎಂಬುದು ತಿಳಿಯುವುದು ಎಂಬುದು ಅಮೆರಿಕದ ಮನೋವಿಜ್ಞಾನಿ ಸ್ಮೈಲಿ ಬ್ಲಾಂಟನ್ರ ಅಭಿಮತ. ಈ ದಿಸೆಯಲ್ಲಿ ರಷ್ಯಾ ದೇಶದ ಹಿರಿಯ ಸಂಶೋಧಕರಾದ ಬರ್ನಾರ್ಡ್ ಬಿ ಕೆಜಿಕನ್ಸಿ ಮತ್ತು ಡಾಕ್ಟರ್ ಪಾವೆಲ್ ನ್ಯೂಮಾವ್ ಅವರ ನಿಲುವು ಅದೇ. ಮನಸ್ಸೊಂದು ಸಾಮಾನ್ಯ ಜಡವಸ್ತುವಲ್ಲ. ಸಾಗರದ ಆಳದಲ್ಲಿ ಅಮೂಲ್ಯವಾದ ಮುತ್ತು ರತ್ನಗಳಿರುವಂತೆ ನಮ್ಮ ಮನಸ್ಸಿನ ಆಳದಲ್ಲಿ ಅದ್ಭುತ ಶಕ್ತಿ ಇದೆ. ಇದು ನಮ್ಮ ಸಾಮಾನ್ಯ ಇಂದ್ರಿಯಗಳ ಮೂಲಕ ಬರುವ ಅರಿವಿಗೆ ಪರಿಧಿಗೆ ಮೀರಿದುದು ಅಷ್ಟೆ. ಈ ಶತಮಾನದ ಪ್ರಸಿದ್ಧ ಮನೋವಿಜ್ಞಾನಿ ಎಂದು ಪರಿಗಣಿತರಾಗಿರುವ ಸಿ.ಜಿ. ಯೂಂಗರ್ ಪ್ರಕಾರ ನಮ್ಮ ಜೀವತತ್ವದ ಒಂದು ಭಾಗ ದೇಶಕಾಲಕ್ಕೆ ಅತೀತವಾಗಿದೆ. ಯಾವುದು ದೇಶಕಾಲಕ್ಕೆ ಅತೀತವೋ ಅದು ಕಾರ್ಯಕಾರಣ ನಿಯಮಕ್ಕೂ ಅತೀತ. ಮನಸ್ಸಿನ ಅಸಾಮಾನ್ಯ ಶಕ್ತಿಗಳ ಬಗೆಗೆ ದೀರ್ಘಕಾಲದಿಂದ ಅಧ್ಯಯನ, ಪ್ರಯೋಗ ಮತ್ತು ಸಂಶೋಧನೆಗಳನ್ನು ಮಾಡುತ್ತಾ ಬಂದ ಅಮೆರಿಕದ ಡ್ಯೂಕ್ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಜೆ.ಬಿ. ರೈನ್ ಸುಮಾರು 40 ವರ್ಷಗಳ ಹಿಂದೆಯೇ ಹೇಳಿದ್ದ ಮಾತುಗಳು ಹೀಗಿವೆ. ದೇಶ ಕಾಲಗಳನ್ನು ಮೀರಿ ಹೋಗುವ ಶಕ್ತಿ ಮನಸ್ಸಿಗಿದೆ ಎಂದರೆ ಅದು ಸಾಮಾನ್ಯ ಭೌತಿಕ ನಿಯಮಗಳ ಅಧೀನವಲ್ಲ ಎಂದಾಯಿತು. ಮನಸ್ಸನ್ನು ಆಗ ಭೌತಿಕ ವಸ್ತು ಎನ್ನುವುದಕ್ಕಿಂತಲೂ ಅಭೌತಿಕ ಅಥವಾ ಆತ್ಮ ಸಂಬಂಧಿಯಾದ ತತ್ವ ಎನ್ನಬೇಕಾಗುವುದು. ಭೌತ ವಿಜ್ಞಾನದ ಬೆಳವಣಿಗೆಯೊಂದಿಗೆ ಮನುಷ್ಯನ ಬಗೆಗೆ ತಳೆದ ಭೌತಿಕ ಕಲ್ಪನೆ ಇಂದು ಸಂಪೂರ್ಣವಾಗಿ ಸರಿಯಲ್ಲವೆಂದು ಸಿದ್ಧವಾಗಿದೆ ಎಂದು ನಾವು ದೃಢವಾಗಿ ಹೇಳುವಂತಾಗಿದೆ. ಎಷ್ಟು, ಏನು ಎಂದು ನಿರ್ದಿಷ್ಟವಾಗಿ ಹೇಳಲು ಆಗದಿದ್ದರೂ ಮನುಷ್ಯರಲ್ಲಿ ಭೌತಿಕವಲ್ಲದ ದೇಹಾತೀತವಾದುದು ಏನೋ ಇದ್ದೇ ಇದೆ ಎಂಬುದರಲ್ಲಿ ಸಂದೇಹವಿಲ್ಲ. ದೇಶ ಕಾಲದ ನಿಯಮಗಳಿಗೆ ಅಧೀನವಾಗುವ ಸತ್ಯವೊಂದು ಮನುಷ್ಯನಲ್ಲಿದೆ. ಅಂದರೆ ಪ್ರತಿಯೊಬ್ಬರಲ್ಲೂ ಸಾವಿಲ್ಲದ, ನೋವಿಲ್ಲದ ಸತ್ವ ಅಡಗಿದೆ ಎಂಬುದನ್ನು ಈ ಎಲ್ಲ ಮಾತುಗಳು ಧ್ವನಿಸುತ್ತಿವೆ. ನಮ್ಮ ಸಾಮಾನ್ಯ ಎಚ್ಚರದ ಪ್ರಜ್ಞೆಯಿಂದ ದೂರವಿರುವ, ಸಾಮಾನ್ಯ ಪ್ರಜ್ಞೆಗೆ ನಿಲುಕದ ಆಳದ ಸ್ತರಗಳಲ್ಲಿರುವ ಅತೀಂದ್ರಿಯ ಶಕ್ತಿಗಳನ್ನು ಸುಪ್ತ ಮನಸ್ಸು ಹೊಂದಿರುತ್ತದೆ. ನೀವು ಗಮನವಿರಿಸದೆ ಮರೆತಿರಬಹುದಾದ ಅನೇಕ ಶತಮಾನಗಳ ಜ್ಞಾನ ಮತ್ತು ಅನುಭವಗಳನ್ನು ಅದು ವಿಶಿಷ್ಟ ರೀತಿಯಲ್ಲಿ ಒಳಗೊಂಡಿದೆ. ತಪ್ಪು ದಾರಿಯಲ್ಲಿ ನಡೆಯುವ ಮೋಹವನ್ನು ತಡೆಯಬಲ್ಲವಾದರೆ ಈ ಸುಪ್ತ ಮನಸ್ಸು ಮನುಷ್ಯನಿಗೆ ವಿಶಿಷ್ಟ ಮಾರ್ಗದರ್ಶಕನಾಗಿ ಸೇವೆ ಸಲ್ಲಿಸಬಲ್ಲದು ಎನ್ನುತ್ತಾರೆ ಮನೋವಿಜ್ಞಾನಿ ಸಿ.ಜಿ. ಯೂಂಗ್. ಇನ್ನೊಂದು ವಿಷಯ, ಸುಪ್ತ ಮನದ ಗುಪ್ತ ನಿಧಿ.
ಆ ಸುಪ್ತ ಮನಸ್ಸಿನ ಗುಪ್ತ ನಿಧಿಯನ್ನು ಸೂರೆಗೊಳ್ಳಲು ಸುಮಾರು 150 ವರ್ಷಗಳಿಂದ ಹಿಪ್ನಾಸಿಸ್ ಅಥವಾ ಸುಪ್ತಿ ಆವಾಹನೆಯನ್ನು ಕುರಿತು ಕ್ರಮಬದ್ಧ ಅಧ್ಯಯನ ನಡೆಯುತ್ತಾ ಬಂದಿದೆ. ನಾನಾ ತೆರನಾದ ವಿಘ್ನ ವಿರೋಧಗಳ ಬಳಿಕ ಅದು ವಿಜ್ಞಾನಿಗಳ ಸ್ವೀಕಾರ ಗೌರವಗಳಿಗೆ ಪಾತ್ರವಾಗುತ್ತಿರುವುದು ಇತ್ತೀಚೆಗೆ. ಈ ಸಂಬಂಧವಾಗಿ JBS ಹಾಲ್ಡೇನ್ ಅವರಂಥ ಹಿರಿಯ ವಿಜ್ಞಾನಿಯ ಅಭಿಪ್ರಾಯ ಗಮನಾರ್ಹ. ಸುಪ್ತಿ ಆವಾಹನೆ ಮತ್ತು ಸೂಚನೆಗಳನ್ನು ಕುರಿತು ಒಂದು ಉದಾಹರಣೆಯನ್ನಾದರೂ ಪರಿಶೀಲಿಸಿದವನು ಜಗತ್ತಿನಲ್ಲಿ ಮುಂದೆ ಜರುಗಬಹುದಾದ ಅಪೂರ್ವ ಬದಲಾವಣೆಗಳನ್ನು, ಮನುಷ್ಯನ ಅಸ್ತಿತ್ವದ ಬಗೆಗಿನ ಅದ್ಭುತ ಸಾಧ್ಯತೆಗಳನ್ನು ತಿಳಿದುಕೊಳ್ಳಬಲ್ಲ. ವೈದ್ಯಕೀಯ ವಿಜ್ಞಾನದ ಸಂಶೋಧನೆಗಳ ಪ್ರಗತಿಯಿಂದ ಪಡೆದ ಅಸಂಖ್ಯ ಔಷಧಗಳು ಮೊದಲಿಗೆ ಪವಾಡವೆನಿಸಿದರೂ ಜನರ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದವು. ಅಂತೆಯೇ ಮಾನಸಿಕ ಶಕ್ತಿಗಳ ಪ್ರಭಾವವನ್ನು ನಿಯಂತ್ರಿಸುವ ಸಾಮಾನ್ಯ ನಿಯಮಗಳನ್ನು ಸರ್ವಜನಗ್ರಾಹಿಯಾಗುವ ಮಟ್ಟಕ್ಕೆ ತಂದಾಗ ಅವು ಜಗತ್ತಿನ ಮುಖವನ್ನು ಸಂಪೂರ್ಣ ಬದಲಿಸಬಲ್ಲವು. ಸುಪ್ತ್ಯಾವಾಹನೆಯಲ್ಲಿ ಪಡೆಯಬಹುದಾದ ಎಷ್ಟೋ ರಹಸ್ಯ ವಿಷಯಗಳು ಸಾವಿರಾರು ವರ್ಷಗಳ ಹಿಂದೆಯೇ ಎಲ್ಲ ಜನಾಂಗಗಳಲ್ಲೂ ಕೆಲವೇ ವ್ಯಕ್ತಿಗಳಿಗೆ ತಿಳಿದಿತ್ತು. ಈ ಬಗ್ಗೆ ಈಗ ವೈಜ್ಞಾನಿಕವಾಗಿ ಸಾಕಷ್ಟು ಪ್ರಯೋಗ ಪರೀಕ್ಷೆಗಳು ನಡೆದಿವೆ. 10 ವರ್ಷಗಳ ಹಿಂದಿನ ವರದಿಯ ಪ್ರಕಾರ ಅಮೆರಿಕಾದಲ್ಲಿ 4,000 ದಂತವೈದ್ಯರು ಸುಪ್ತ್ಯಾವಾಹನೆಯಲ್ಲಿ ತರಬೇತಿ ಪಡೆದವರು. ಇಂದು ಈ ಸಂಖ್ಯೆಗೂ ಅಧಿಕವಾಗಿ ಜನ ತರಬೇತಿ ಪಡೆಯುತ್ತಿದ್ದಾರೆ. 1950ರ ಹೊತ್ತಿಗೆ ಸುಮಾರು 6,000ಕ್ಕಿಂತ ಹೆಚ್ಚಿನ ವೈದ್ಯರು ಮತ್ತು ತಜ್ಞರು ಈ ವಿದ್ಯೆಯಲ್ಲೂ ವಿಶೇಷ ತರಬೇತಿ ಪಡೆದು ರೋಗಿಗಳ ಉಪಚಾರ ಶುಶ್ರೂಷೆಯಲ್ಲಿ ಅದನ್ನು ಬಳಸಿದರು. ಮನೋವಿಜ್ಞಾನಿಗಳನ್ನು, ಮನೋರೋಗ ತಜ್ಞರನ್ನು ಈ ಸಂಖ್ಯೆಯಲ್ಲಿ ಸೇರಿಸಿಲ್ಲ. 1958ರಲ್ಲಿ ಅಮೆರಿಕದ ವೈದ್ಯಕೀಯ ಸಂಸ್ಥೆ ಈ ವಿಷಯವಾಗಿ 2 ವರ್ಷಗಳ ಕಾಲ ಅಧ್ಯಯನ ನಡೆಸಲು ಒಂದು ಮಂಡಳಿಯನ್ನು ರಚಿಸಿತ್ತು. ಕೆಲವೊಂದು ರೋಗಗಳನ್ನು ಗುಣಪಡಿಸಲು ಸುಪ್ತ್ಯಾವಾಹನೆಯನ್ನು ಆಸ್ಪತ್ರೆಗಳಲ್ಲಿ ಉಪಯೋಗಿಸಬಹುದೆಂದು ಆ ಮಂಡಳಿ ಶಿಫಾರಸು ಮಾಡಿತ್ತು. ಆದರೂ ಅಜ್ಞಾನಿಗಳ, ಅರ್ಧಜ್ಞಾನಿಗಳ, ಸ್ವಾರ್ಥಿಗಳ ಮತ್ತು ವಂಚಕರ ಕೈಯಲ್ಲಿ ಈ ವಿದ್ಯೆ ಶೋಷಣೆಯ ಸಾಧನೆಯಾಗಿ ದುರುಪಯೋಗವಾಗಬಹುದೆಂಬ ಅಷ್ಟೊಂದು ಸಂಗತವಲ್ಲದ ಭೀತಿ ಹಲವರಲ್ಲಿ ಉಳಿದುಕೊಂಡಿದೆ. ಈ ಕ್ಷೇತ್ರದಲ್ಲಿ ರಷ್ಯಾ ಸಾಧಿಸಿದ ಪ್ರಗತಿ ಕಣ್ಣು ಕೋರೈಸುವಂಥದ್ದು. ರಷ್ಯಾ ದೇಶದ ತಜ್ಞರು ಈ ವಿಚಾರದಲ್ಲಿ ಸುಮಾರು 35 ವರ್ಷಗಳ ಹಿಂದೆಯೇ ಪರೀಕ್ಷೆ ಪರಿಶೀಲನೆಗಳ ಸಾಮಾನ್ಯ ಪರಿಧಿಯನ್ನು ದಾಟಿ ಸುಪ್ತಿ ಆವಾಹನೆಯ ನಿರ್ದಿಷ್ಟ ಉಪಯೋಗವನ್ನು ಕಂಡುಕೊಂಡಿದ್ದರು. ರೋಗಿಗಳ ಉಪಚಾರದಲ್ಲಿ ಅರಿವಳಿಕೆಯನ್ನು ಉಂಟುಮಾಡುವುದರಲ್ಲಿ ಈ ವಿದ್ಯೆಯನ್ನು ಉಪಯೋಗಿಸಿದ್ದರು. ಆಧುನಿಕ ಔಷಧಗಳಿಗೆ ಜಗ್ಗದ ಬಗ್ಗದ ಅಸಂಖ್ಯ ರೋಗಗಳನ್ನು ನಿಯಂತ್ರಿಸುವ ಕಲೆಯಲ್ಲಿ ಪರಿಣತರಾಗಿದ್ದರು. ಮದ್ಯ ಸೇವನೆಯ ಚಟಕ್ಕೆ ಬಲಿಬಿದ್ದ ಹಲವರನ್ನು ಶಾಶ್ವತವಾಗಿ ಆ ದುರಭ್ಯಾಸದಿಂದ ಬಿಡಿಸಿದ್ದರು. ಮಾರ್ಫಿನ್ ಔಷಧ ಸೇವಿಸಿ ಮಾರಣಾಂತಿಕ ಸ್ಥಿತಿಗೆ ಹೋಗಿದ್ದ ಹಲವರನ್ನು ಈ ಕ್ರಮದಿಂದ ಉಳಿಸಿದ್ದರು. ಈ ಪದ್ಧತಿಯ ಪ್ರಯೋಗದಿಂದ ನಾನಾ ತೆರನಾದ ಮನೋದೈಹಿಕ ಬೇನೆಗಳನ್ನು ದೂರ ಮಾಡುವಲ್ಲಿ ಯಶಸ್ವಿಗಳಾದುದಲ್ಲದೆ ಮನಸ್ಸಿನ ಆಳದ ಸ್ತರಗಳಲ್ಲಿ ಅಡಗಿರುವ ಸೂಕ್ಷ್ಮ ಸಂಕೀರ್ಣ ಗಂತಿಗಳನ್ನು, ತೀವ್ರ ನೋವು ಅಥವಾ ಆಘಾತಗಳ ಸಂಸ್ಕಾರಗಳನ್ನು ಗುರುತಿಸಿ ವ್ಯಕ್ತಿತ್ವವನ್ನೇ ಮೊಟಕುಗೊಳಿಸುವ ಅವುಗಳನ್ನು ದೂರ ಮಾಡಲು ಸಮರ್ಥರಾಗಿದ್ದರು. ಈ ವಿಧಾನಗಳಿಂದ ಮನುಷ್ಯನ ಮನಸ್ಸಿನ ಶಕ್ತಿ ಸ್ವರೂಪಗಳನ್ನು ತಿಳಿಯುವ ಅವಶ್ಯಕತೆಯನ್ನು, ಇಂದ್ರಿಯಾತೀತ ಅನುಭವಗಳ ಅನ್ವೇಷಣೆಯ ಮಹತ್ವವನ್ನು ತಿಳಿಸುವ ಇನ್ನಿಬ್ಬರು ವಿಜ್ಞಾನಿಗಳ ಅಂಬೋಣವನ್ನು ಈ ಸಂದರ್ಭದಲ್ಲಿ ನೆನಪಿಗೆ ತಂದುಕೊಳ್ಳಬೇಕು. ಹಿರಿಯ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್, ನಾನು ಇನ್ನೊಮ್ಮೆ ನನ್ನ ಜೀವನವನ್ನು ಪ್ರಾರಂಭಿಸುವುದಾದಲ್ಲಿ ಮನೋವಿಶ್ಲೇಷಣೆಗಿಂತಲೂ ಅತೀಂದ್ರಿಯ ವಿಚಾರಗಳ ಸಂಶೋಧನೆಗೆ ನನ್ನ ಜೀವನವನ್ನು
ಮೀಸಲಾಗಿಡುತ್ತಿದ್ದೆ ಎಂದಿದ್ದರೆ, ವಿಜ್ಞಾನವು ಅಭೌತಿಕ ಅಥವಾ ಅತೀಂದ್ರಿಯ ಘಟನೆಗಳ ಮೂಲವನ್ನು ಎಂದು ಸಂಶೋಧಿಸತೊಡಗುವುದೋ ಆಗ ಒಂದೇ ದಶಕದಲ್ಲಿ ಅದು ಹಿಂದಿನ ಶತಮಾನಗಳಲ್ಲೆಲ್ಲ ಸಾಧಿಸಿದ್ದಕ್ಕಿಂತ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತದೆ ಎಂದು ನಿಕೋಲಾಯ್ ಟೆಸ್ಲಾ ಹೇಳಿದ್ದಾರೆ. ರಷ್ಯಾದ ಡಾಕ್ಟರ್ ವೆಸಿಲಿವ್ ಅನ್ನುವಂತೆ ಅತೀಂದ್ರಿಯ ಜ್ಞಾನದ ಹಿನ್ನೆಲೆಯಲ್ಲಿರುವ ಶಕ್ತಿಯ ಅನ್ವೇಷಣೆಯು ಅಣುಶಕ್ತಿಯ ಅನ್ವೇಷಣೆಗೆ ಸಮಾನವಾದುದು. ವಾಸ್ತವತೆಯ ಆರಾಧಕರಾದ ಮತ್ತು ಅತೀಂದ್ರಿಯ ಸಂಶೋಧನೆಗಳ ಪ್ರಾಥಮಿಕ ಪರಿಚಯವಿಲ್ಲದ ನಮ್ಮ ದೇಶದ ವೈಜ್ಞಾನಿಕ ಮನೋವೃತ್ತಿಯವರೆನಿಸಿಕೊಂಡ ಬುದ್ಧಿಜೀವಿಗಳೆನಿಸಿಕೊಂಡ ಹಲವರಿಗೆ ಈ ದಿಸೆಯಲ್ಲಿ ರಷ್ಯಾ ತನ್ನ ಅನ್ವೇಷಣೆಯನ್ನು ತೀವ್ರ ನಿಷ್ಠೆಯಿಂದ ಮುಂದುವರಿಸುತ್ತಿದೆ ಎಂಬುದು ನುಂಗಲಾಗದ ತುತ್ತಾಗಬಹುದು. ಸತ್ಯಾನ್ವೇಷಣೆಗಿಂತಲೂ ತಮಗೆ ತಿಳಿದದ್ದನ್ನು ಮೂಢನಂಬಿಕೆಗಳು ಎಂದು ತೀವ್ರವಾಗಿ ಖಂಡಿಸುವುದೇ ವಿಜ್ಞಾನದ ಗುರಿ ಎಂದು ನಮ್ಮಲ್ಲಿ ಹಲವರು ತಿಳಿದುಕೊಂಡಂತಿದೆ. ಆದರೆ ಸತ್ಯವು ಯಾರ ನಂಬಿಕೆಯನ್ನು ಆಧರಿಸಿಕೊಂಡಿಲ್ಲ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.